ಬರ್ರಿ ಉಪ್ಪಿಟ್ಟೈತಿ, ಕೇಸರಿ ಬಾತ್ ಐತಿ, ಇಡ್ಲಿ ಪಲಾವ್ ಎಲ್ಲ ಐತಿ. ಎಲ್ಲಾ ಬಿಸಿ ಬಿಸಿ ನೋಡ್ರಿ. ಬರ್ರಿ. ಹೇ ಚಾಚಾ, ಆ ಬಾ, ಖಾನ ರೆಡಿ ಐತಿ. ತಿಂದ್ ಜಾವೋನಾ. ಏನ್ ತಿಂದ್ರ? ಬರೀ ₹1, ಬರೇ ₹1. ಏನ್ರಿ ಮಸ್ಕಿರಿ ಮಾಡಕತ್ತೀರೇನ್? ₹1 ಶೇಂಗಾ ಚಿಕ್ಕಿನ ಬರಂಗಿಲ್ಲ. ಇನ್ ನೀವ್ ಊಟ ಅಂತಿರಲ್ಲ, ಇದೇನ್ ಇಂದಿರಾ ಕ್ಯಾಂಟೀನ್ ಏನ್ರಿ ಅಂತ ಅನ್ಬೇಡ್ರಿ. ಮತ್ತ ಇದು ಇಂದಿರಾ ಕ್ಯಾಂಟೀನ್ ಗಿಂತ ಸಸ್ತಾ ಹೋಟೆಲ್ ರೀ ಸಾಹೇಬ್ರ. ಅಲ್ಲಿ ₹5 ಊಟ ಕೊಟ್ರ ಇಲ್ಲಿ ₹1 ಊಟ ಕೊಡ್ತಾರ. ಇದು ಹುಬ್ಬಳ್ಳಿ ರೊಟ್ಟಿಗಾರ್ ಕರಾಮತ್ ರೀ ಅಣ್ಣಾರ. ಹೌದ್ರಿ, ಹೋಟೆಲ್ ಸ್ಪೆಷಾಲಿಟಿನ ಹಂಗೈತ್ರಿ. ಒಬ್ಬೊಬ್ರಿಗೆ ಬರೀ ₹1 ಹೊಟ್ಟೆ ತುಂಬಾ ಊಟ ಕೊಡ್ತಾರ. ಸ್ವಲ್ಪ ಸಮಾಜದ ಬಗ್ಗೆ ಕಳಕಳಿ ಇರೋ ಹರೇದ್ ಹುಡುಗರು ಸೇರಿ ಈ ದೊಡ್ಡ ಕೆಲ್ಸಕ್ಕ ಮುಂದಾಗ್ಯಾರ. ಏನಿಲ್ಲ ಅಂದ್ರೂ ದಿನಕ್ಕ 150ರಿಂದ 180 ಮಂದಿ ಇದ ಹೋಟೆಲ್ನಾಗ ಹೊಟ್ಟೆ ತುಂಬಾ ಉಂಡ್ ಹೋಗ್ತಾರ. ಹುಬ್ಬಳ್ಳಿನಾಗ ಕಾರ್ಮಿಕರಂತೂ ಇದು ದೊಡ್ಡ ಪುಣ್ಯದ ಕೆಲಸ ಅಂತ ಈ ಹೋಟೆಲ್ನ ಹಾಡಿ ಹೊಗಳ್ತಾರ ನೋಡ್ರಿ. ದಾದಾ ಒಂದು ಮಾತು ಹೇಳಿ, ಎಲ್ಲ ಇವು ಕಾರ್ಯಕರ್ತರಿಗೆ ನನ್ನ ಕಡೆಯಿಂದ ಆಶೀರ್ವಾದ ನಮಸ್ಕಾರ ಐತಿ ಎಲ್ಲರಿಗೂ ಈ ಕಾರ್ಯಕ್ರಮ ಸಲುವಾಗಿ. ಯಾಕಂದರೆ ಇಲ್ಲಿ ಹುಬ್ಳ್ಯಾಗ ಎಲ್ಲಿ ಸಿಗೋದಿಲ್ಲ. ಡೈಲಿ ಐಟಮ್ ಏನು ಬೇಕು ನಮ್ಗೆ ಎಲ್ಲೇ ಸಿಗ್ತೈತಿಲ್ಲ. ರೊಟ್ಟಿ ಇರಲಿ, ಅನ್ನ ಇರಲಿ, ಎಲ್ಲ ಚಲೋ. ಇವ್ರಂಗೆ ಯಾರೂ ಎಲ್ಲಿ ಮಾಡೋದಿಲ್ಲ ಹುಬ್ಳ್ಯಾಗ. ನಾ ಇಲ್ಲಿ ಎಲ್ಲ ಅಡ್ಡಾಡಿ ನೋಡೀನಿ. ಸಜ್ಜಾಳ ಮಠ ಹೇಳ್ರಿ, ಮೂಸಾರ ಮಠ ಹೇಳ್ರಿ, ಎಲ್ಲ ಕಡೆ ನೋಡೀನಿ. ಹಿಂದಂಗಿಲ್ಲ, ಪ್ರೇಮ್ ಇಲ್ಲ. ಅವ್ರಿಗೆ ಮನುಷ್ಯ ಕರೆದು ಮತ್ತೆ ಕರೆಸ್ತಾರೆ. 1998ರಾಗ ಜೈನ ಮುನಿಯೊಬ್ರು ಹಸಿದವರಿಗೆ ಅನ್ನ ಹಾಕೋ ಕೆಲಸ ಮಾಡ್ರಿ ಅಂತ ಬುದ್ಧಿ ಹೇಳಿದ್ರು. ಅವ್ರ ಮಾತಿಗೆ ಕಿಮ್ಮತ್ ಕೊಟ್ಟ ಹುಬ್ಬಳ್ಳಿ ಜೈನ ಸಮುದಾಯದ ಯುವಕರು 2009ರಾಗ ರೋಟಿಗರ್ ಶುರು ಮಾಡಿದ್ರು. ಅವತ್ತಿಂದ ಇವತ್ತಿನ ತನಕ ಬರೇ ₹1 ಊಟ ಕೊಡೋ ಕೆಲಸ ಮಾಡಕತ್ತೈತಿ ಈ ಯೂತ್ ಫೆಡರೇಷನ್. ಊಟ ತಯಾರ್ ಮಾಡಕ ಏನಿಲ್ಲ ಅಂದ್ರೂ ದಿನಕ್ಕ 7ರಿಂದ 8 ಸಾವಿರ ಖರ್ಚು ಬರ್ತೈತಿ. ಆದ್ರ ಇವ್ರು ಚಾರ್ಜ್ ಮಾಡೋದು ಮಾತ್ರ ಬರೇ ₹1. ಯಾಕ್ರಿ ಹಂಗ ಅಂತ ಕೇಳಿದ್ರ ಇವ್ರು ಹಿಂಗಂತಾರ ನೋಡ್ರಿ. ಜೈನ ಸಮಾಜದ ಒಂದು ಮಹಾವೀರ್ ಯೂತ್ ಫೆಡ್ರೇಷನ್ ಅಂಥೇಳಿ ರಿಜಿಸ್ಟರ್ಡ್ NGO. ನಾವು ಯಾವುದೂ ಎಲ್ಲಿಯೂ ರೊಕ್ಕ ತೊಗೊಳಕ್ಕೆ ಹೋಗಲ್ಲ. ಬಟ್ ನಮ್ಮ 30 ಮಂದಿ ಸಂಸ್ಥೆ ಸದಸ್ಯರು ಕೂಡಿ, ಆಮೇಲೆ ನಮ್ಮ ಜೈನ ಸಮಾಜದ ಮುಖಂಡರು ಕೂಡಿ ಇದೊಂದು ಸೇವೆ ಅಂತೂ ಲಾಸ್ಟ್ 8 ವರ್ಷದಲ್ಲಿ ನಾವು ಮಾಡತ್ತೀವಿ. ರೋಟಿಗರ್ ಮುಖಾಂತರ ದಿವಸ ಅಂದಾಜು 100ರಿಂದ 225 ಮಂದಿ ಆವ್ರೇಜ್. ಏನೇ ಇರ್ಲಿ, ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ ಅಂತಾರ. ಅದು ಖರೆ ಅನ್ನುವಂತ ಕಾರ್ಯ ಈ ಯೂತ್ ಫೆಡರೇಷನ್ ಮಾಡಕತ್ತೈತಿ. ಅವ್ರ ಸೇವಾ ಹಿಂಗ ಮುಂದುವರಿಲಿ, ಹಸಿದವರ ಆಶೀರ್ವಾದ ಇವ್ರ ಮ್ಯಾಲಿರ್ಲಿ. ಹೌದಿಲ್ರಿ? ಮಂಜುನಾಥ ದ್ಯಾಮಕ್ಕನವರ್, ಫಸ್ಟ್ ನ್ಯೂಸ್, ಹುಬ್ಬಳ್ಳಿ.